ಎಲ್ರಿಗೂ ನಮಸ್ಕಾರ. ನೀವು ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನದ ಊಟಕ್ಕೆ ತುಂಬಾ ಸರಳವಾದ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿಯಾಗಿ ಒಂದು ಕಿಚಡಿ ಮಾಡ್ಕೋಬೋದು. ತುಂಬ ಮೃದುವಾಗಿರುತ್ತೆ, ಯಾರು ಬೇಕಾದರೂ ಇದನ್ನು ತಿನ್ಬೋದು. ಜೊತೆಗೆ ಯಾವುದೇ ಹೆಚ್ಚು ತರಕಾರಿ ಹಾಕಿಲ್ಲ, ಒಂದೇ ಒಂದು ಸೊಪ್ಪನ್ನು ಬಳಸಿ ಮಾಡಿರೋ ಅಂಥ ಪಾಲಕ್ ಕಿಚಡಿ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 1 ಗ್ಲಾಸಷ್ಟು ಅಕ್ಕಿ, ಅರ್ಧದಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 6 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಎಣ್ಣೆ, ಸ್ವಲ್ಪ ಮಾತ್ರದಲ್ಲಿ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮೆತ್ತಗೆ ಬೇಯಿಸ್ಕೋಬೇಕು. ಇದನ್ನು ಒಂದು 3 ವಿಷಲ್ ಆದರೆ ಸಾಕು. ಇಲ್ಲಿ ಪಾಲಕ್ ತೊಗೊಂಡಿದ್ದೀನಿ, ಸುಮಾರು 2-3 ಕಟ್ಟು ಇರ್ಬೋದು. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಕಡ್ಡಿ ತುಂಬ ಬಲ್ತಿಲ್ಲ ಅಂತಂದರೆ ನೀವು ಬಳಸ್ಬೋದು. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದು ಕುದಿಯೋಕ್ಕೆ ಬಂದಿದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ತೊಳೆದು ಇಟ್ಕೊಂಡಿದ್ವಲ್ಲ ಪಾಲಕ್ಕು, ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು 30 ಸೆಕೆಂಡು ಈ ಕುದೀತಾ ಇರೋ ನೀರಲ್ಲಿ ಬಿಡಬೇಕು. ಈಗ ಒಂದು 30 ಸೆಕೆಂಡು ಆಗಿದೆ ಅಂತಾದರೆ, ಅದಕ್ಕಿಂತ ಹೆಚ್ಚು ಸಮಯ ಬೇಡ. ಈ ಥರ ಚೆನ್ನಾಗಿ ಒಂದು ಕುದಿ ಬಂದಿದೆ, 30 ಸೆಕೆಂಡು ಆಗಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ. ತೆಕ್ಕೊಂಡು ತಕ್ಷಣ ಈ ತುಂಬ ಬಿಸಿ ಇರುತ್ತಲ್ಲ ಸೊಪ್ಪು, ಅದನ್ನು ತಣ್ಣೀರಲ್ಲಿ ಹಾಕ್ಕೋಬೇಕು. ಆಗ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತೆಕ್ಕೋತಾ ಇದ್ದೀನಿ, ಒಂದು 30 ಸೆಕೆಂಡ್ ಆಗಿದೆ. ಇದನ್ನು ತಣ್ಣಗಿರೋ ನೀರಲ್ಲಿ ಬೇಕಾದ್ರೆ ನೀವು ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು. ಕಲರು ತುಂಬ ಡಾರ್ಕ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಬೆಂದಿರೋದು ಸಾಕು, ಒಂದು 30 ಸೆಕೆಂಡು ಬೆಂದಿದೆ. ಅದನ್ನು ನಾನು ತಣ್ಣೀರಲ್ಲಿ ಹಾಕಿ ಬಿಟ್ಟಿದ್ದೀನಿ. ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಸೊಪ್ಪು ಅಂತಂದರೆ ಅದನ್ನು ಈ ತಣ್ಣೀರಿಂದ ತೆಕ್ಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ರುಬ್ಕೋಬೇಕು ನಾವೀಗ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸೊಪ್ಪಲ್ಲಿ ಏನು ನೀರಿರುತ್ತೆ ಅಷ್ಟೇ ಸಾಕು. ಇದ್ರ ಜೊತೆಗೆ ನಾವು ಖಾರಕ್ಕೆ ತಕ್ಕ ಹಾಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇಷ್ಟು ಖಾರ ಸಾಕಾಗುತ್ತೆ. ಕಿಚಡಿ ತುಂಬಾ ಖಾರ ಇರಲ್ಲ, ಹಾಗಾಗಿ 2 ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕೋದು ಬೇಡ. ಈಗ ರುಬ್ಕೊಂಡಿದ್ದೀನಿ ನೋಡಿ, ಒಳ್ಳೆ ಬಣ್ಣ ಬಂದಿದೆ. ಈ ಥರ ಬರೋಕ್ಕೆ ನಾವು ಬಿಸಿ ನೀರಿಂದ ತಣ್ಣೀರಿಗೆ ಹಾಕ್ಕೊಂಡಿರೋ ಅಂಥದ್ದು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. 1 ಇಂಚಿನಷ್ಟು ಅಥವಾ 2 ಇಂಚಿನಷ್ಟು ದಾಲ್ಚಿನ್ನಿ, 1-2 ಲವಂಗ, ಒಂದು 4 ಕಾಳು ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ವಿಶೇಷ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿಲ್ಲ, ನೀವು ಬೇಕಾದರೆ ಈರುಳ್ಳಿ ಕೂಡ ಹಾಕ್ಕೋಬೋದು. 1 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಈಗ ನೀವು ಟೊಮೆಟೊ ಹಾಕ್ಕೊಳ್ಳೋಕೆ ಮುಂಚೆ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಂಡು ಆನಂತರ ಬೇಕಾದರೆ ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೋಬೋದು. ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಈಗ ಟೊಮೆಟೊ ಮೆತ್ತಗಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಇದು ಕಲರ್ಗೆ ಬಳಸೋ ಅಂಥ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಸಣ್ಣ ಊರಿನಲ್ಲಿ ಬಾಡಿಸ್ಕೋಬೇಕು. ಅಕಸ್ಮಾತಾಗಿ ಡ್ರೈ ಆಗ್ತಾಯಿದೆ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನಾವು ರುಬ್ಬಿಟ್ಕೊಂಡಿರೋ ಪಾಲಕ್ನ ಹಾಕ್ಕೋಬೇಕು. ಇಲ್ಲೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾಕೆ ಅಂತಂದರೆ ಈಗಾಗಲೇ ಅದು ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇಡಿಯಾಗಿ ನೀವು ಕಿಚಡಿಗೆ ಎಷ್ಟು ಉಪ್ಪನ್ನು ಹಾಕ್ತೀರಾ, ಬೇಯಿಸ್ಬೇಕಾದ್ರೆ ನಾವು ಹಾಕ್ಕೊಂಡಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಈಗ ಇದು ಮೆತ್ತಗೆ ಬೆಂದಿದೆ. ನೀವು ಬೇಕಾದರೆ ಇನ್ನೂ ಜಾಸ್ತಿ ನೀರನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಈಗ ಈ ಬೆಂದಿರೋ ಅಕ್ಕಿ ಮತ್ತು ಬೇಳೆನ ಈ ಪಾಲಕ್ ಹಾಕ್ಕೊಂಡಿದ್ವಲ್ಲ ನಾವು ಒಂದು ಪಾತ್ರೆಗೆ, ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತಾಗಿ ಸ್ವಲ್ಪ ಗಟ್ಟಿಯಾಯಿತು ಬೇಯ್ತಾ ಅಂತ ಅನಿಸಿದ್ರೆ 1 ಲೋಟದಷ್ಟು ಸ್ವಲ್ಪ ಬಿಸಿ ನೀರನ್ನು ನೀವು ಬೇಕಾದರೆ ಹಾಕ್ಕೋಬೋದು. ಯಾವ ಹದದಲ್ಲಿ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಯಾಕೆ ಅಂತಂದರೆ ಸ್ವಲ್ಪ ಕುದೀತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ತುಂಬಾ ಮೆತ್ತಗೆ ಬೇಯಿಸ್ಕೊಂಡಿರಬೇಕು, ಅಕ್ಕಿ ಕಾಣಿಸ್ಬಾರ್ದು. ಈಗ ಕೊನೆಯದಾಗಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಣ್ಣಗೆ ಕುದಿ ಬಂದ ನಂತರ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಎಕ್ಸ್ಟ್ರಾ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು 4 ಪೀಸು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇರೋ ಬಿಸಿನೇ ಸಾಕು. ಇದಕ್ಕೆ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು, ಇದು ಕಲರ್ದು ಹಾಕ್ತಾ ಇರೋದು, ಈ ಬಿಸಿಗೆ ಎಷ್ಟಾಗುತ್ತೋ ಅಷ್ಟೇ ಸಾಕು. ಇದನ್ನು ಈ ಒಗ್ಗರಣೆನ ಕಿಚಡಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಒಳ್ಳೆ ಪರಿಮಳ ಕೊಡುತ್ತೆ, ಜೊತೆಗೆ ರುಚಿ ಕೂಡ ಒಂಥರ ಚೇಂಜ್ ಆಗುತ್ತೆ. ಈ ಹದದಲ್ಲಿ ನಾನು ಕಿಚಡಿನ ಇಟ್ಕೊಂಡಿದ್ದೀನಿ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನೀವು ಸ್ವಲ್ಪ ತುಪ್ಪ ಹಾಕಿ, ಇಲ್ಲ ಬೇಡ ಅಂತಂದರೆ ರಾಯ್ತದ ಜೊತೆ ಹಪ್ಪಳ ಸಂಡಿಗೆ ಜೊತೆ ಸರ್ವ್ ಮಾಡಿ. ತುಂಬಾ ಆರೋಗ್ಯಕರವಾದ ಒಂದು ಪಾಲಕ್ ಕಿಚಡಿ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.